ಒಂದಲ್ಲ ಎರಡಲ್ಲ ಬರೋಬ್ಬರಿ 3,000 ಕಾರ್ ನೀರು ಪಾಲಾಗಿದೆ. 3,000 ಕಾರ್ ಹೊತ್ಕೊಂಡು ಹೋಗ್ತಿದ್ದಂತಹ ಹಡಗು ಸಮುದ್ರದ ಮಧ್ಯೆ ಮುಳುಗ್ಬಿಟ್ಟಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಮುಳುಗಡೆಯಾಗಿರುವಂತಹ ವಾಣಿಜ್ಯ ನೌಕೆ ಲಂಡನ್ನಿಂದ ಮೆಕ್ಸಿಕೋ ಕಡೆ ತೆರಳ್ತಾ ಇದ್ದಂತಹ ಬೃಹತ್ ನೌಕೆ ಆರಂಭದಲ್ಲಿ ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ, ನಂತರ ಮುಳುಗ್ಬಿಟ್ಟಿದೆ. ಲೈಫ್ ಬೋಟ್ ಮೂಲಕ ಬಚಾವ್ ಆಗಿರುವಂತಹ ಹಡಗಿನ 22 ಸಿಬ್ಬಂದಿ ವೀಕ್ಷಕರೇ, ಒಂದಲ್ಲ ಎರಡಲ್ಲ ಬರೋಬ್ಬರಿ ಅಷ್ಟು ಕಾರುಗಳು ಕೂಡ ನೀರು ಪಾಲಾಗಿದೆ ಅಂತಂದ್ರೆ ಏನು ಮಾಡೋಣ. 3,000 ಕಾರುಗಳು ನೀರು ಪಾಲಾಗಿ ಹೋಗಿದೆ. 3,000 ಕಾರು ಹೊತ್ಕೊಂಡು ಹೋಗ್ತಿದ್ದಂತಹ ಹಡಗು ಸಮುದ್ರದ ಮಧ್ಯೆ ಮುಳುಗ್ಬಿಟ್ಟಿದೆ. ಆ ಸಮುದ್ರದ ಮಧ್ಯೆ 3,000 ಕಾರುಗಳು, ಬ್ರ್ಯಾಂಡೆಡ್ ಕಾರುಗಳು ಎಲ್ಲವೂ ಕೂಡ ನೀರು ಪಾಲಾಗಿದೆ. ಆಗ್ಲೇ ಹೇಳ್ತಾ ಇದೆ, ಬರೋಬ್ಬರಿ 3,000 ಕಾರುಗಳು ನೀರು ಪಾಲಾಗಿದೆ. ಹೊಟ್ಟೆ ಉರಿಯುತ್ತೆ ಅದನ್ನ ನೋಡಿದ್ರೆ. ಒಂದಲ್ಲ ಎರಡಲ್ಲ 3,000 ಕಾರ್ ನೀರು ಪಾಲಾಗ್ಬಿಟ್ರೆ ಹಿಂಗೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂದೇ ಒಂದು ಕಾರ್ ತಗೊಳಕ್ಕೂ ನಾವುಗಳು ಅಳ್ತಾ ಇರ್ತೀವಿ. 3,000 ಕಾರು ಹೊತ್ತೊಯ್ದಿದ್ದಂತಹ ಹಡಗು ಸಮುದ್ರದಲ್ಲಿ ಮುಳುಗಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಮುಳುಗಡೆಯಾಗಿದ್ದಂತಹ ವಾಣಿಜ್ಯ ನೌಕೆ ಲಂಡನ್ನಿಂದ ಮೆಕ್ಸಿಕೋ ಕಡೆಗೆ ಹೋಗ್ತಾ ಇದ್ದಂತಹ ಬೃಹತ್ ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆರಂಭದಲ್ಲಿ ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು, ನಂತರ ಮುಳುಗಿಬಿಟ್ಟಿದೆ. ಲೈಫ್ ಜಾಕೆಟ್ನ ಮೂಲಕ ಬಚಾವ್ ಆಗಿರುವಂತಹ ಹಡಗಿನ 22 ಸಿಬ್ಬಂದಿಗಳು ನೋಡಿ ವೀಕ್ಷಕರೇ, ಯಾವ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಬೆಂಕಿ ಕಾಣಿಸಿಕೊಂಡಿತ್ತು ಹಡಗಿಗೆ ಅಂತ ಹೇಳಿ. ತದನಂತರ ಹಡಗು ಮುಳುಗಲಿಕ್ಕೆ ಶುರು ಮಾಡುತ್ತೆ. ಬ್ರ್ಯಾಂಡೆಡ್ ಕಾರುಗಳು 3,000 ಬ್ರ್ಯಾಂಡೆಡ್ ಕಾರುಗಳು ನೀರು ಪಾಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.